ನೀವು ಎಂದಾದರೂ ಕಣ್ಮುಚ್ಚಿ ನಿಮ್ಮನ್ನು ನೀವೇ ಕೇಳಿಕೊಂಡಿದ್ದೀರಾ? ನಾನು ನಿಜವಾಗಿಯೂ ಜೀವಿಸುತ್ತಿದ್ದೇನಾ ಅಥವಾ ಕೇವಲ ನೆಪಮಾತ್ರಕ್ಕೆ ಬದುಕು ಸಾಗಿಸುತ್ತಿದ್ದೇನಾ? ಈ ಯೋಚನೆ ನಿಮ್ಗೆ ಬಂದಿದ್ರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಸಾರಾಂಶದೊಂದಿಗೆ ಕನ್ನಡ ಬುಕ್ ಕೆಫೆಗೆ ಸ್ವಾಗತ ಸುಸ್ವಾಗತ. ನಾವೆಲ್ಲರೂ ಬೆಳಗಿನಿಂದ ರಾತ್ರಿ ತನಕ ಓಡಾಡುತ್ತಲೇ ಇರುತ್ತೇವೆ. ಉದ್ಯೋಗಗಳು, ವ್ಯವಹಾರಗಳು, ಇಎಂಐಗಳು, ಉಳಿತಾಯ, ನಿವೃತ್ತಿ ಯೋಜನೆಗಳು. ಆದರೆ ಲೆಕ್ಕ ಹಾಕುವ ಸಮಯ ಬಂದಾಗ ಕೊನೆಯಲ್ಲಿ ನಾವು ಅರಿಯುವುದು ಏನೆಂದರೆ, ನಾವು ಬಹಳಷ್ಟು ಹಣ ಗಳಿಸಿದ್ದೇವೆ, ಆದರೆ ಬದುಕನ್ನು ಅನುಭವಿಸಲೇ ಇಲ್ಲ ಎಂಬುದು. ಒಂದು ಸಮೀಕ್ಷೆ ಹೇಳುತ್ತದೆ, ಬಹುತೇಕ ಜನರು ನಿವೃತ್ತಿಯ ನಂತರ ಕೇವಲ 10 ವರ್ಷಗಳಷ್ಟೇ ಬದುಕುತ್ತಾರೆ. ಆ 10 ವರ್ಷಗಳಲ್ಲಿ ಹೆಚ್ಚು ಕೇಳಿಬರುವ ಮಾತುಗಳು ಯಾವುವು ಗೊತ್ತಾ? ನಾನು ಇನ್ನೂ ಸ್ವಲ್ಪ ದಿನ ಆರೋಗ್ಯದಿಂದ ಬದುಕಿದ್ದರೆ ಚೆನ್ನಾಗಿರುತ್ತಿತ್ತು. ನನ್ನ ಮಕ್ಕಳ ಜೊತೆ ಇನ್ನಷ್ಟು ಸಮಯ ಕಳೆಯಬೇಕಿತ್ತು. ಆ ಪ್ರವಾಸಕ್ಕೆ ಹೋಗಬೇಕಿತ್ತು. ನನ್ನ ಕನಸುಗಳನ್ನು ಮುಂದೂಡಬಾರದಿತ್ತು. ಇಂದು ಯಾರಾದರೂ ನಿಮಗೆ ಹೇಳಿದರೆ, ನಿಮಗೆ ಕೇವಲ 10 ವರ್ಷಗಳು ಮಾತ್ರ ಉಳಿದಿವೆ, ನೀವು ಇಂದಿನಂತೆಯೇ ಜೀವನ ನಡೆಸುತ್ತೀರಾ? ಇನ್ನೊಂದು ವೀಕೆಂಡ್ಗಾಗಿ ಕಾಯುತ್ತೀರಾ? ಅಥವಾ ಪ್ರತಿದಿನ ಬೆಳಗ್ಗೆ ಎದ್ದು ನಾನು ಇಂದು ಜೀವನವನ್ನು ಅನುಭವಿಸಬೇಕು ಎಂದು ಯೋಚಿಸುತ್ತೀರಾ? ಬಿಲ್ ಪರ್ಕಿನ್ಸ್ ಅವರು ತಮ್ಮ ಪುಸ್ತಕ ಡೈ ವಿತ್ ಝೀರೋನಲ್ಲಿ ಇದೇ ಪ್ರಶ್ನೆಯನ್ನು ಎತ್ತುತ್ತಾರೆ. ಅವರು ಜೀವನದ ಅರ್ಥವನ್ನು ಒಂದೇ ಸಾಲಿನಲ್ಲಿ ವಿವರಿಸುತ್ತಾರೆ. ಗುರಿ ಶ್ರೀಮಂತನಾಗಿ ಸಾಯುವುದು ಆಗಿರಬಾರದು. ಗುರಿ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಹೃದಯ ಶ್ರೀಮಂತಿಕೆಯಿಂದ ಸಾಯುವುದು. ಇದೇ ಈ ಪುಸ್ತಕದ ನಿಜವಾದ ಪಾಠ. ಡೈ ವಿತ್ ಝೀರೋ. ಜೀವನವನ್ನು ಕೊನೆಯಲ್ಲಿ ಉಳಿಸಬೇಡಿ, ಆದರೆ ಅದನ್ನು ಕೊನೆಯವರೆಗೂ ಬದುಕಿ. ಸರಿ, ಹಾಗಾದರೆ ಈಗ ನಮ್ಮ ಮುಂದಿರುವ ಪ್ರಶ್ನೆ, ಅಂತಹ ಜೀವನವನ್ನು ಹೇಗೆ ಬದುಕಬೇಕು? ಹೇಗೆ ಸಂಪಾದಿಸಬೇಕು, ಉಳಿಸಬೇಕು ಮತ್ತು ಸಂಪೂರ್ಣವಾಗಿ ಬದುಕಬೇಕು? ಈ ಪ್ರಶ್ನೆಗಳಿಗೆ ಉತ್ತರವೇ ಡೈ ವಿತ್ ಝೀರೋ ಪುಸ್ತಕದ ಪ್ರತಿಯೊಂದು ಅಧ್ಯಾಯ. ಹಾಗಾದ್ರೆ ಮತ್ತಿನ್ಯಾಕೆ ತಡ? ಎತ್ಕೊಳ್ಳಿ, ಒಂದು ಕಪ್ ಕಾಫಿ ಸಿಪ್ ಮಾಡ್ತಾ ಎಂಜಾಯ್ ಮಾಡಿ, ಅಥವಾ ಸುಮ್ಮನೆ ಆರಾಮವಾಗಿ ಕುಳಿತು ಈ ಪುಸ್ತಕದ ಸಾರಾಂಶವನ್ನ ಎಂಜಾಯ್ ಮಾಡಿ. ಬನ್ನಿ ಶುರು ಮಾಡೋಣ. ಆಸ್ ಯೂಶುವಲ್ ಡಿಸ್ಕ್ಲೇಮರ್. ಇದರಲ್ಲಿ ಪ್ರಸ್ತುತವಾಗಿರುವಂಥ ಎಲ್ಲಾ ವಿಚಾರಗಳು ಮತ್ತು ಅಭಿಪ್ರಾಯಗಳು ಲೇಖಕರದ್ದಾಗಿರುತ್ತದೆ ಮತ್ತು ಈ ಪುಸ್ತಕದ ಸಾರಾಂಶ ಕೇವಲ ಮಾಹಿತಿಗಾಗಿ ಮಾತ್ರ. ಅಧ್ಯಾಯ 1. ನಿಮ್ಮ ಜೀವನವನ್ನು ಉತ್ತಮಗೊಳಿಸಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಅಲ್ಲ. ಬಿಲ್ ಪರ್ಕಿನ್ಸ್ ಹೇಳುತ್ತಾರೆ, ಜೀವನದ ಅತಿದೊಡ್ಡ ನಷ್ಟ ಹಣವಲ್ಲ, ಕಳೆದುಕೊಂಡ ಅನುಭವಗಳು. ನಾವೆಲ್ಲರೂ ಒಂದು ಭ್ರಮೆಯಲ್ಲಿ ಬದುಕುತ್ತೇವೆ. ಒಂದು ದಿನ ಬರುತ್ತದೆ, ಆ ದಿನ ನಾವು ನಿಜವಾಗಿಯೂ ಸಂತೋಷಪಡುತ್ತೇವೆ. ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದಾಗಿರುತ್ತದೆ, ಕೆಲಸ ಕಡಿಮೆಯಾಗಿರುತ್ತದೆ, ಎಲ್ಲವೂ ಪರಿಪೂರ್ಣವಾಗಿರುತ್ತದೆ. ಆದರೆ ನಿಜ ಏನೆಂದರೆ, ಆ ಪರ್ಫೆಕ್ಟ್ ದಿನ ಎಂದಿಗೂ ಬರುವುದಿಲ್ಲ. ಒಂದು ಕಥೆ ಕೇಳಿ. ಯಶ್ 28 ವರ್ಷದ ಇಂಜಿನಿಯರ್, ಕಷ್ಟಜೀವಿ, ಬುದ್ಧಿವಂತ ಮತ್ತು ಬಹಳ ಪ್ರಾಯೋಗಿಕ. ಅವನು ಪ್ರತಿ ತಿಂಗಳು ತನ್ನ ಸಂಬಳದ ಪ್ರತಿಯೊಂದು ರೂಪಾಯಿಯನ್ನು ಉಳಿಸುತ್ತಿದ್ದ. ಅವನು ಹೇಳುತ್ತಿದ್ದ, ನಾನು ಈಗ ಪ್ರವಾಸ ಹೋಗುವುದಿಲ್ಲ, ನಾನು ಹಣ ಖರ್ಚು ಮಾಡುವುದಿಲ್ಲ, ಉಳಿಸುತ್ತೇನೆ. 50 ವರ್ಷವಾದ ಮೇಲೆ ಜಗತ್ತನ್ನು ಸುತ್ತುತ್ತೇನೆ. ಆ ದಿನ ಬಂತು. ಆದರೆ ಜೊತೆಗೆ ಬಂದವು ಡಯಾಬಿಟಿಸ್, ಬಿಪಿ, ಬೆನ್ನು ನೋವು, ಇನ್ನೇನೇನೋ. ಬ್ಯಾಂಕ್ನಲ್ಲಿ ಲಕ್ಷಾಂತರ ಹಣ ಇತ್ತು, ಆದರೆ ಜಗತ್ತನ್ನು ಸುತ್ತಬೇಕಾದ ದೇಹ ಔಷಧಿ ಮತ್ತು ಆಸ್ಪತ್ರೆಗಳ ಸಂಕೋಲೆಯಲ್ಲಿ ಸಿಕ್ಕಹಾಕಿಕೊಂಡಿತ್ತು. ಆದರೆ ಅವನು ನಾಳೆಗೆ ಉಳಿಸಿಕೊಂಡ ಸಮಯ ಎಂದಿಗೂ ಬರಲಿಲ್ಲ. ಇದೇ ಸತ್ಯ. ಈ ಪುಸ್ತಕದ ಮೊದಲ ಪಾಠ, ನಿಮ್ಮ ಜೀವನವನ್ನು ಆಪ್ಟಿಮೈಸ್ ಮಾಡಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಅಲ್ಲ. ಬಿಲ್ ಪರ್ಕಿನ್ಸ್ ಹೇಳುತ್ತಾರೆ, ನಿಮ್ಮ ಜೀವನ ನಿಮ್ಮ ಅನುಭವಗಳ ಮೊತ್ತ. ನೀವು ಅವುಗಳಲ್ಲಿ ಎಷ್ಟು ಹೂಡಿಕೆ ಮಾಡುತ್ತೀರೋ ಅಷ್ಟು ಶ್ರೀಮಂತರಾಗುತ್ತೀರಿ. ಅಂದರೆ ನಿಜವಾದ ಶ್ರೀಮಂತರು ಅಂದರೆ ಹೆಚ್ಚು ಹಣ ಇರುವವರು ಅಲ್ಲ, ಹೆಚ್ಚು ಸವಿನೆನಪುಗಳನ್ನ ಹೊಂದಿರುವವರು. 70 ವರ್ಷ ವಯಸ್ಸಿನಲ್ಲಿ ಕುರ್ಚಿಯಲ್ಲಿ ಕುಳಿತು ನಿಮ್ಮ ಹಿಂದಿನ ಜೀವನವನ್ನು ನೆನಪಿಸಿಕೊಂಡಾಗ ನಿಮಗೆ ಶಾಂತಿ ಕೊಡುವುದು ಯಾವುದು? ಬ್ಯಾಂಕಿನ ಹಣವೇ ಅಥವಾ ನಿಮ್ಮ ಮುಖಕ್ಕೆ ನಗು ತರಿಸುವ ಸವಿನೆನಪುಗಳೇ? ದೇಹ ವೃದ್ಧವಾದಾಗ ಹಣಕ್ಕಿಂತ ನೆನಪುಗಳೇ ಉಪಯುಕ್ತ. ಜೀವನ ಮತ್ತು ಹಣ ಒಂದು ಗ್ರಾಫ್ ಹಾಗೆ. ಯೌವನದಲ್ಲಿ ಶಕ್ತಿ ಜಾಸ್ತಿ, ಹಣ ಕಡಿಮೆ. ವೃದ್ಧಾಪ್ಯದಲ್ಲಿ ಹಣ ಜಾಸ್ತಿ, ಶಕ್ತಿ ಶೂನ್ಯ. ನಾವು ಬದುಕಬೇಕಾದ ಸಮಯದಲ್ಲಿ ಉಳಿಸುತ್ತೇವೆ, ಆಮೇಲೆ ಬದುಕೋಣ ಎನ್ನುತ್ತೇವೆ.
ಆದರೆ ಸತ್ಯ ಏನೆಂದರೆ ಆಮೇಲೆ ಅಥವಾ ನಂತರ ಎನ್ನುವುದು ಸುಳ್ಳು. ನಿಮಗೆ ಕನಸು ಇದ್ದರೆ, ಆಸೆ ಇದ್ದರೆ ಅದನ್ನು ಮುಂದೂಡಬೇಡಿ. ಪ್ರತಿದಿನ ಕಳೆದಂತೆ ಕೆಲವು ಅನುಭವಗಳು ಶಾಶ್ವತವಾಗಿ ಕಳೆದು ಹೋಗುತ್ತವೆ. ಮಕ್ಕಳ ಜೊತೆ ಮಕ್ಕಳಾಗಿ ಆಡುವ ಆಟ, ಪ್ರವಾಸ, ತಾಯಿಯ ಜೊತೆ ಒಂದು ಊಟ, ದೇವಾಲಯದ ಭೇಟಿ. ಆ ಕ್ಷಣ ಮತ್ತೆ ಬರುವುದಿಲ್ಲ, ಆದರೆ ಅದರ ನೆನಪು ಜೀವನ ಪೂರ್ತಿ ಇರುತ್ತದೆ. ಅಧ್ಯಾಯ 2. ಸಮಯವೇ ನಿಜವಾದ ಸಂಪತ್ತು. ನಾನು ನಿಮಗೆ ಹೇಳಿದರೆ, ಇಂದು ನಿಮ್ಮ ಬಳಿ 2 ವಸ್ತುಗಳಿವೆ. 1 1 ಕೋಟಿ ರೂಪಾಯಿ, 2 10 ವರ್ಷಗಳ ಸಮಯ. ಯಾವುದು ಹೆಚ್ಚು ಮೌಲ್ಯವಾದದ್ದು? ಬಹುಜನ ಹೇಳುತ್ತಾರೆ 1 ಕೋಟಿ ರೂಪಾಯಿ. ಆದರೆ ನಿಮ್ಮ ಬಳಿ 1 ಕೋಟಿ ರೂಪಾಯಿ ಇದ್ದು ಕೇವಲ 10 ದಿನಗಳು ಮಾತ್ರ ಉಳಿದಿದ್ದರೆ ಆ ಹಣಕ್ಕೆ ಅರ್ಥವಿರುತ್ತಾ? ಇಲ್ಲ, ಏಕೆಂದರೆ ನಿಜವಾದ ಸಂಪತ್ತು ಹಣವಲ್ಲ, ಸಮಯ. ಕಳೆದ ಹಣ ಮರಳಿ ಗಳಿಸಬಹುದು, ಆದರೆ ಕಳೆದ ಸಮಯ ಮತ್ತೆ ಸಿಗುವುದಿಲ್ಲ. ಪ್ರತಿ ವರ್ಷ ಕಳೆಯುವಾಗ ಕೆಲವು ಅನುಭವಗಳು ಸಾಯುತ್ತವೆ. 25ರಲ್ಲಿ ಉತ್ಸಾಹ, 35ರಲ್ಲಿ ಪ್ರಾಯೋಗಿಕತೆ, 60ರಲ್ಲಿ ಹಣ, ಆದರೆ ದೇಹ ದಣಿದಿರುತ್ತದೆ. ಜೀವನದ ವಿಪರ್ಯಾಸ ಇದೆ. ಸಮಯ ಇರುವಾಗ ಹಣ ಇಲ್ಲ, ಹಣ ಇರುವಾಗ ಸಮಯವಿಲ್ಲ. ನಾವು ಎಷ್ಟು ಬಾರಿ ಹೇಳುತ್ತೇವೆ, ಈಗ ಬೇಡ, ಮುಂದಿನ ವರ್ಷ, ನಾನು ಬ್ಯುಸಿ. ಆ ನಂತರ ಎಂದಿಗೂ ಬರುವುದಿಲ್ಲ. ಪ್ರತಿ ವಯಸ್ಸಿಗೂ ತನ್ನದೇ ಆದ ಅನುಭವಗಳಿವೆ. 20ರಲ್ಲಿ ಕನಸುಗಳು, 30ರಲ್ಲಿ ಜವಾಬ್ದಾರಿಗಳು, 40ರಲ್ಲಿ ಸ್ಥಿರತೆ, 50ರಲ್ಲಿ ಪಶ್ಚಾತ್ತಾಪ. ಇಂದೇ ಕೊನೆಯ ದಿನ ಎಂದು ಬದುಕಿ. ಅಧ್ಯಾಯ 4. ಅನುಭವ ಅಂಕಗಳು ಹಣ ಅಂಕಗಳಿಗಿಂತ ಮೌಲ್ಯವಾದವು. ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಯಾವುದಾದರೂ ಹೊಸ ಅನುಭವ ಪಡೆದಾಗ, ಮೊದಲ ಬಾರಿಗೆ ಒಬ್ಬರೇ ಪ್ರಯಾಣ ಮಾಡಿದಾಗ, ಮೊದಲ ಬಾರಿಗೆ ಸ್ಕೈಡೈವಿಂಗ್ ಮಾಡಿದಾಗ, ಮೊದಲ ಬಾರಿಗೆ ನಿಮ್ಮ ಪಾಲಕರನ್ನು ಹೊರಗೆ ಕರೆದುಕೊಂಡು ಹೋದಾಗ, ಆ ಅನುಭವ ನಿಮ್ಮನ್ನು ಬೇರೆ ವ್ಯಕ್ತಿಯಾಗ ಮಾಡುತ್ತದೆ. ನಿಮ್ಮ ಭಯ ಸ್ವಲ್ಪ ಕಡಿಮೆಯಾಗುತ್ತದೆ, ನಿಮ್ಮ ಆತ್ಮ ಸ್ವಲ್ಪ ಹೆಚ್ಚು ಜೀವಂತವಾಗುತ್ತದೆ. ಇವನ್ನೇ ಅನುಭವ ಅಂಕಗಳು ಎಂದು ಕರೆಯುತ್ತಾರೆ. ಪ್ರತಿ ಹೊಸ ಅನುಭವವು ನಿಮ್ಮ ಜೀವನದ ಮಟ್ಟವನ್ನು ಹೆಚ್ಚಿಸುತ್ತದೆ. ಒಂದು ಕಥೆ ಕೇಳಿ. ಗೀತಾ ಎಂಬ ಹುಡುಗಿಯಿದ್ದಳು. 30 ವರ್ಷದ ವಯಸ್ಸಿನಲ್ಲಿ, ಉತ್ತಮ ಉದ್ಯೋಗ ಮತ್ತು ಉತ್ತಮ ಸಂಬಳ. ಆದರೆ ಪ್ರತಿ ತಿಂಗಳು ಅವಳ ಯೋಚನೆ ಒಂದೇ, ನಿವೃತ್ತಿಗಾಗಿ ಉಳಿಸುವುದು. ಒಂದು ದಿನ ಅವಳ ಅತ್ಯುತ್ತಮ ಸ್ನೇಹಿತ ಹೇಳಿದಳು, ಯುರೋಪ್ಗೆ ಹೋಗೋಣ. ಗೀತಾ ಉತ್ತರಿಸಿದಳು, ಇಲ್ಲ, ಈಗ ಬೇಡ, ಅದು ಹಣ ವ್ಯರ್ಥ, ನಂತರ ಹೋಗೋಣ. ಆ ನಂತರ ಎಂದಿಗೂ ಬರಲಿಲ್ಲ. 10 ವರ್ಷಗಳ ನಂತರ ಆ ಸ್ನೇಹಿತೆ ಈ ಜಗತ್ತಿನಲ್ಲೇ ಇರಲಿಲ್ಲ. ಆಗ ಗೀತಾ ಅರ್ಥ ಮಾಡಿಕೊಂಡಳು, ಕೆಲವು ಅನುಭವಗಳು ಒಮ್ಮೆ ಕಳೆದು ಹೋದರೆ ಶಾಶ್ವತವಾಗಿ ಕಳೆದು ಹೋಗುತ್ತವೆ. ಹಣವನ್ನು ಮರಳಿ ಸಂಪಾದಿಸಬಹುದು, ಆದರೆ ಆ ಕ್ಷಣಗಳು, ಆ ಭಾವನೆಗಳು, ಆ ನಗುಗಳು, ಆ ನೆನಪುಗಳು ಎಂದಿಗೂ ಮರಳಲಿಲ್ಲ, ಸಿಗುವುದಿಲ್ಲ. ಜೀವನ ಪ್ರತಿದಿನ ನಮಗೆ 86,400 ಸೆಕೆಂಡುಗಳು ಒಂದು ಅವಕಾಶ ನೀಡುತ್ತದೆ. ಹೊಸ ಅನುಭವ ಪಡೆಯಲು, ಹೊಸ ಅನುಭವ ಅಂಕ ಸೇರಿಸಿಕೊಳ್ಳಲು. ಆದರೆ ನಾವು ಭಯ, ಚಿಂತೆ ಮತ್ತು ಭವಿಷ್ಯ ಯೋಜನೆಗಳಲ್ಲಿ ಅಷ್ಟು ಬ್ಯುಸಿಯಾಗಿರುತ್ತೇವೆ, ನಾವು ವರ್ತಮಾನದಲ್ಲಿ ಬದುಕುವುದನ್ನೇ ಮರೆತು ಬಿಡುತ್ತೇವೆ. ನಾವು ನಮ್ಮನ್ನು ನಾವು ಹೀಗೆ ಸಮಾಧಾನಗೊಳಿಸಿಕೊಂಡಿದ್ದೇವೆ, ಇಂದು ಕಷ್ಟಪಡು, ನಂತರ ಮಜು, ಮಸ್ತಿ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ಆ ನಂತರವೇ ಬರದೇ ಹೋದರೆ? ಎಷ್ಟು ಜನ ಹೇಳುತ್ತಾರೆ, ಇನ್ನು ಮಕ್ಕಳು ದೊಡ್ಡವರಾದ ಮೇಲೆ ಪ್ರವಾಸ ಹೋಗುತ್ತೇವೆ. ಆದರೆ ಅವರು ದೊಡ್ಡವರಾದಾಗ ಅವರು ತಮ್ಮದೇ ದಾರಿಗೆ ಹೋಗುತ್ತಾರೆ. ಅಧ್ಯಾಯ 4. ಉಳಿಸುವುದು ಮತ್ತು ಬದುಕುವುದು, ಸಮತೋಲನ. ಜೀವನದಲ್ಲಿ 2 ರೀತಿಯ ಜನರಿದ್ದಾರೆ. ಒಬ್ಬರು ಅಂದರೆ ತಾವು ಸಂಪಾದಿಸುವ ಎಲ್ಲವನ್ನೂ ಖರ್ಚು ಮಾಡುವವರು. ಇನ್ನೊಬ್ಬರು ಅಂದರೆ ಪ್ರತಿಯೊಂದು ಸಂತೋಷವನ್ನು ಉಳಿಸಲು ಪ್ರಯತ್ನಿಸುವವರು. ಮೊದಲವರು ನಾಳೆಯನ್ನು ಪರಿಗಣಿಸುವುದಿಲ್ಲ, ಎರಡನೆಯವರು ಇಂದನ್ನು ಮರೆತು ಬಿಡುತ್ತಾರೆ. ಜೀವನ ಇಬ್ಬರಿಗೂ ಹೇಳುತ್ತದೆ, ನೀವಿಬ್ಬರೂ ಸೋಲುತ್ತಿದ್ದೀರಿ. ಬಿಲ್ ಪರ್ಕಿನ್ಸ್ ಹೇಳುತ್ತಾರೆ, ಜೀವನ ಎಂದರೆ ಎಲ್ಲವನ್ನೂ ನಂತರಕ್ಕೆ ಉಳಿಸುವುದಲ್ಲ, ಯಾವುದನ್ನು ಯಾವ ಸಮಯದಲ್ಲಿ ಅನುಭವಿಸಬೇಕು ಎಂಬುದನ್ನು ತಿಳಿದಿರುವುದೇ ಜೀವನ. ಇಂದು ಬದುಕಲು ಏನು ಬೇಕು, ನಾಳೆಗೆ ಬದುಕಲು ಏನು ಬೇಕು, ಇವೆರಡರ ನಡುವಿನ ಸಮತೋಲನ. ಬಹುತೇಕ ಜನರು ತಮ್ಮ ಯೌವನವನ್ನು ಹಣ ಮುಗಿದು ಹೋಗುತ್ತದೆ ಎಂಬ ಭಯದಲ್ಲಿ ಕಳೆಯುತ್ತಾರೆ. ಪ್ರತಿಯೊಂದು ಸಂತೋಷಕ್ಕೂ ಲೆಕ್ಕ ಹಾಕುತ್ತಾರೆ. ಈಗ ಪ್ರವಾಸ ಹೋದರೆ ಇಎಂಐ ಹೇಗೆ, ಸ್ನೇಹಿತರ ಜೊತೆ ಹೊರಗೆ ಹೋದರೆ ಉಳಿತಾಯ ಕಡಿಮೆಯಾಗುತ್ತದೆ. ಹೀಗೆ ವರ್ಷಗಳು ಕಳೆಯುತ್ತವೆ. ನಂತರ ಬ್ಯಾಂಕ್ ಖಾತೆ ತುಂಬಿರುತ್ತದೆ, ಆದರೆ ಹೃದಯ ಖಾಲಿಯಾಗಿರುತ್ತದೆ. ಏಕೆಂದರೆ ಅವರು ಬದುಕಬೇಕಾದ ಸಮಯದಲ್ಲಿ ಉಳಿಸಿದರು. ಕಲ್ಪನೆ ಮಾಡಿಕೊಳ್ಳಿ,
ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಲಕ್ಷಾಂತರ ಹಣ ಇದೆ. ಆದರೆ ಆ ಹಣಕ್ಕೆ ಸಂಬಂಧಿಸಿದ ಒಂದೇ ಒಂದು ಕಥೆಯೂ ಇಲ್ಲ. ನೆನಪಿಲ್ಲ, ನಗುವಿಲ್ಲ, ಅನುಭವವಿಲ್ಲ. ಹಾಗಾದರೆ ಆ ಸಮತೋಲನದ ಅರ್ಥವೇನು? ಬಿಲ್ ಹೇಳುತ್ತಾರೆ, ಗುರಿ ಹಣದೊಂದಿಗೆ ಸಾಯುವುದು ಆಗಿರಬಾರದು. ಗುರಿ ನೆನಪುಗಳೊಂದಿಗೆ ಸಾಯುವುದು. ಅಂದರೆ ನಿಮ್ಮ ಜೀವನದ ಕೊನೆಯ ಪುಟ ತೆರೆದಾಗ ಅದು ಕೇವಲ ಸಂಖ್ಯೆಗಳಾಗಿರಬಾರದು. ಅದು ನೆನಪುಗಳು, ಅನುಭವಗಳು ಮತ್ತು ನಗುಗಳಿಂದ ತುಂಬಿರಬೇಕು. ಉಳಿತಾಯ ತಪ್ಪಲ್ಲ. ಆದರೆ ನಿಮ್ಮ ಸಂತೋಷದ ಬೆಲೆಗೆ ಉಳಿತಾಯ ಹೆಚ್ಚುತ್ತಿದ್ದರೆ ಅದು ಲಾಭ ಅಲ್ಲ, ನಷ್ಟ. ಬಿಲ್ ಒಂದು ಸರಳ ನಿಯಮ ಹೇಳುತ್ತಾರೆ: ನಾಳಿಗೆ ಉಳಿಸಿ, ಇಂದಿಗೆ ಬದುಕಿ. ಜೀವನದಲ್ಲಿ 3 ಸಂಪನ್ಮೂಲಗಳಿವೆ: ಹಣ, ಸಮಯ ಮತ್ತು ಶಕ್ತಿ. ನಿಜವೆಂದರೆ ಈ 3 ಒಂದೇ ಸಮಯದಲ್ಲಿ ನಿಮಗೆ ಸಿಗುವುದಿಲ್ಲ. ಯೌವನದಲ್ಲಿ ಸಮಯ ಮತ್ತು ಶಕ್ತಿ, ಹಣ ಕಡಿಮೆ. ಮಧ್ಯವಯಸ್ಸಿನಲ್ಲಿ ಹಣ ಹೆಚ್ಚುತ್ತದೆ, ಶಕ್ತಿ ಕಡಿಮೆಯಾಗುತ್ತದೆ. ವೃದ್ಧಾಪ್ಯದಲ್ಲಿ ಸಮಯ ಮತ್ತು ಹಣ ಎರಡೂ ಇರುತ್ತದೆ, ಆದರೆ ದೇಹ ಕೈಬಿಡುತ್ತದೆ. ಇದೇ ಜೀವನದ ವ್ಯಂಗ್ಯ. ನಾವು ಯಾವ ಹಂತದಲ್ಲಿರುವುದೋ ಅದೇ ಹಂತದ ಮೌಲ್ಯವನ್ನು ನಾವು ಅರಿಯುವುದಿಲ್ಲ. ಬಿಲ್ ಒಂದು ಕಲ್ಪನೆಯನ್ನು ಪರಿಚಯಿಸುತ್ತಾರೆ: ಲೈಫ್ ಬ್ಯಾಲೆನ್ಸ್ ಕರ್ವ್. ಈ ಲೈಫ್ ಬ್ಯಾಲೆನ್ಸ್ ಕರ್ವ್ ಅರ್ಥವೇನು? ಅದರಿಂದಾಗುವ ಲಾಭವೇನು? ಇವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರಿ ಗೆಳೆಯರೇ, ನೀವು ಇಲ್ಲಿಯವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೊಂದು ಥ್ಯಾಂಕ್ಸ್ ಹೇಳ್ತಾ, ಇಂತಹ ಇನ್ನೂ ಅನೇಕ ವಿಡಿಯೋಗಳನ್ನು ನೋಡಲು ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.